ನಮಸ್ತೆ ನಮ್ಮೆಲ್ಲ ಚಾಲಕ ಮಿತ್ರರಿಗೂ. ಹೇಗಿದ್ರಿ? ಇವತ್ತೊಂದು ಬಾಡಿಗೆ ಬಂದಿದೆ ಬೆಂಗಳೂರಿಂದ ಚಾಮುಂಡಿ ಬೆಟ್ಟಕ್ಕೆ. ಕರ್ಕೊಂಡೋಗಿ ಕರ್ಕೊಂಬರ್ಬೇಕು. ಬನ್ನಿ ಫ್ರೆಂಡ್ಸ್, ಹೋಗೋಣ್ರಿ. ಮಧ್ಯ ಏನೇನೆಲ್ಲ ಆಗುತ್ತೆ, ಏನು ಮಾಡಿದ್ವಿ, ದರ್ಶನ ಹೇಗಾಯಿತು, ಕ್ಯೂ ಸಿಸ್ಟಮ್ ಹೇಗಿತ್ತು, ಅಲ್ಲಿ ವಾತಾವರಣ ಹೇಗಿತ್ತು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ್ರಿ. ಪರವಾಗಿಲ್ಲ, ಹೋಗ್ಬೋದು. ಸಿಂಗಲ್ ರೋಡ್ ಇರುತ್ತೆ, ಒಂದೊಂದು ಕಾರು ಬರ್ತವೆ. ಆದರೆ ಒಂದು ಸ್ವಲ್ಪ ಸ್ಲೋನೇ ಹೋಗ್ಬೇಕಾಗುತ್ತೆ, ಯಾಕೆ ಸ್ಪೀಡ್ ಹೋಗೋಕ್ಕಾಗಲ್ಲ. ಆಪೋಸಿಟ್ ಬರ್ತಾರೋರು ಅರ್ಧ ರೋಡಿಗೆ ಬಂದುಬಿಡ್ತಾರೆ. ಹಾಗಾಗಿ ನಾವು ಸ್ವಲ್ಪ ಲೆಫ್ಟಿಗೆ ಎಳ್ಕೋಬೇಕಾಗುತ್ತೆ. ಸ್ವಲ್ಪ ನಿಧಾನ ಹೋಗ್ಬಿಟ್ರೆ ಏನು ಅನಿಸಲ್ಲ. ನಮ್ಮದು ಗಾಡಿ ಸ್ಪೀಡ್ ಇತ್ತಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕಂದರೆ ಈ ಕಡೆಗೆ ಬಂದರೆ ಕಲ್ಗಳಿದ್ದಾವೆ, ಈ ಕಡೆ ಬಂದ್ರೂ ಸ್ವಲ್ಪ ಬ್ಯಾರಿಕೇಡ್ಗಳೆಲ್ಲ ಇರ್ತವೆ. ಹಾಗಾಗಿ ಸ್ವಲ್ಪ ಸ್ಲೋನೇ ಹೋಗ್ಬೇಕಾಗುತ್ತೆ ನಾವು. ಚೂರು ಗಾಡಿ ಎಳ್ದಾಡಂಗಿಲ್ಲ. ನಿಮ್ಗೆ ಒಂದೇ ಸ್ಪೀಡಲ್ಲಿದ್ದರೆ ಏನು ಅನಿಸಲ್ಲ. ಇಲ್ಲೊಂದು ಸ್ವಲ್ಪ ರೈಟು ಲೆಫ್ಟ್ ಇದೆ. ಆಪೋಸಿಟ್ ಬರೋ ಗಾಡಿಗಳು ಸ್ವಲ್ಪ ರೈಟಿಗೆ ಬರ್ತವೆ. ಈ ಕಡೆಯಿಂದ ನಾವು ಆರಾಮಾಗಿ ಹೋಗ್ಬೋದು, ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಆಷಾಢದಾಗ ಬಂದರೆ ಹೋಗಿ ಬಿಡ್ತಾ ಇರಲಿಲ್ಲ. ಅಲ್ಲೇ ಕೆಳಗೆ ನಿಂದ್ರಿಸೋರು. ಬಸ್ಸಿಗೆ ಬರ್ಬೇಕಾಗುತ್ತೆ ನಾವು. ಇಲ್ಲೆಲ್ಲ ಕಾರು ಬೈಕು ನೋ ಎಂಟ್ರಿ. ಇವಾಗ ಬಿಡ್ತಾ ಇದ್ದಾರೆ ಶ್ರಾವಣ ಮಾಸದಲ್ಲಿ. ಇದು ಎಂಟ್ರೆನ್ಸ್. ಇದು ಚೂರು ಮುಂದೆ ಹೋದರೆ ಪಾರ್ಕಿಂಗ್ ಜಾಗ ಇದೆ. ನೋಡೋಣ ಗಾಡಿಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಕಾರುಗಳಿದ್ದಾವೆ. ನಮಗೆ ಗಾಡಿ ನಿಲ್ಸೋಕ್ಕೆ ಜಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ನೋಡೋಣ. ಬನ್ನಿ. ಇಲ್ಲಿ ಟಿಕೆಟ್ ತಗೋಬೇಕೇನೋ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ತಗೊಳೋರು, ಇಲ್ಲೇ ಕೊಟ್ಟಿದ್ರು ಟಿಕೆಟು. ಈ ಸಲ ಯಾರು ಇಲ್ಲ. ಮೋಸ್ಟ್ಲಿ ಹೋಗುವಾಗ ಏನಾದರೂ ಕೊಡ್ಬೋದೇನೋ ಟಿಕೆಟ್, ಅಮೌಂಟ್ ಇಸ್ಕೊಬೋದೇನೋ ಗೊತ್ತಾಗ್ತಾಯಿಲ್ಲ. ಬನ್ನಿ ಫ್ರೆಂಡ್ಸ್, ಹೋಗೋಣ್ರಿ. ಪರವಾಗಿಲ್ಲ, ಜನಗಳು ಇದ್ದಾರೆ, ಸ್ವಲ್ಪ ಇದ್ದಾರೆ, ರಶ್ಶೇ ಇದೆ. ಆರಾಮಾಗಿ ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ರಶ್ ಇದೆ. ಜನ ಬರ್ತಾರೆ, ಹೋಗ್ತಾರೆ, ಎಲ್ಲ ದರ್ಶನ ಮಾಡೋಕ್ಕೆ ಬಂದ್ದಾರೆ. ಈಗ ಆಷಾಢ ಮಾಸದಲ್ಲಿ ದರ್ಶನ ಮಾಡಲಿಲ್ಲದವರು ಇವಾಗ ಶ್ರಾವಣ ಮಾಸದಲ್ಲಿ ದರ್ಶನ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಹಳ್ಳಿ ಕಡೆಯಿಂದ ಬಂದಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹೋಗೋಣ್ರಿ, ದರ್ಶನ ಮಾಡೋಕೆ ಹೋಗೋಣ್ರಿ. ಎಲ್ಲ ಕಮೆಂಟ್ ಮಾಡಿ, ನೀವು ಯಾವಾಗ ಆಷಾಢದಾಗ ದರ್ಶನ ಮಾಡಿದ್ರು, ಅಥವಾ ಇವಾಗ ಶ್ರಾವಣದಲ್ಲಿ ಮಾಡಿದ್ರು, ಅಥವಾ ಏನು ಮಾಡಿಲ್ವೋ, ಏನು ಕತೆ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ. ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ನಮ್ಮ ಚಾನಲ್ ನೋಡ್ತಿರೋರು, ಹಾಗೂ ನಮ್ಮ ಚಾಲಕ ಮಿತ್ರರಿಗೂ ಒಳ್ಳೆ ಬಾಡಿಗೆ ಸಿಗಲಿ, ಒಳ್ಳೆ ದುಡಿಮೆ ಸಿಗಲಿ ಅಂತ ಚಾಮುಂಡಿ ದೇವಿನ ಕೇಳ್ಕೊಂಡು ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ್ರಿ. ಜಾಗ ಸಣ್ಣದೇ, ಆ ಕಡೆ ಈ ಕಡೆಗೆ ಬರೀ ಅಂಗಡಿಗಳಿದ್ದಾವೆ. ಆರಾಮಾಗಿ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಒಂದು ಸ್ವಲ್ಪ ಜೇಬಲ್ಲಿ ದುಡ್ಡು ಜಾಸ್ತಿನೇ ಇಟ್ಕೊಂಬನ್ನಿ. ಅದರಲ್ಲೂ ಹುಡ್ರನ್ನ ಕರ್ಕೊಂಬಂದರೆ ಸ್ವಲ್ಪ ಜಾಸ್ತಿ ಇರಲಿ. ಹುಡ್ರು ಇಲ್ಲ, ಗಂಡ ಹೆಂಡತಿ ಅಥವಾ ಕಪ್ಪಲವ್ರು ಇಬ್ಬರೇ ಬರ್ತೀರ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ದರ್ಶನ ಮಾಡ್ಕೊಂಡು ಒಂದು ಕೈ ತಗೊಂಡು ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಒಳ್ಳೊಳ್ಳೆ ಐಟಮ್ ಸಿಗ್ತವೆ, ಕಾಪರ್ನ ಚೆನ್ನಾಗಿರ್ತವೆ. ಏನು ಬೇಕೋ ಎಲ್ಲ ಐಟಮ್ ಸಿಗ್ತವೆ ಇಲ್ಲಿ. ಡೆಕೋರೇಷನ್ ಐಟಮ್, ಮಕ್ಕಳ ಆಟ ಆಡೋದು ಎಲ್ಲ ಸಿಗುತ್ತೆ. ಇವಾಗ ದುಡ್ಡು ಒಂದು ಇರ್ಬೇಕಷ್ಟೇ. ನಾನು ನೋಡಿದ ಮಟ್ಟಿಗೆ ಎಲ್ಲ ಇಲ್ಲಿ ಏನಂತಾರೆ, ಹೊರೆ ಜಾಸ್ತಿ ಇಲ್ಲಿ. ಏನಂತ ಬಾಯಿಗೆ ಐಟಿಗೆ ಬರ್ತಾ ಇಲ್ಲ, ಯಾರಿಗೆ ತಿರುಗ್ತಾ ಇಲ್ಲ. ಲವರ್ಸೇ ಜಾಸ್ತಿ ಬರ್ತಾ ಇರೋದು ಇಲ್ಲಿ. ಕಾಯಿ ತಗೊಳೋದು, ಏನು ಕಾರಲ್ಲಿ ಬಿಟ್ಕೊಂಡಿದ್ದೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ದೊಡ್ಡ ಜಾಗ, ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ದರ್ಶನ ಕೊಡ್ತಾರೆ, ಆರಾಮಾಗಿ ಬರ್ಬೋದು.
ಕ್ಯೂ ನೋಡೋಣ ಹೇಗಿದೆ ಕ್ಯೂ. ಮೋಸ್ಟ್ಲಿ ಆ ಸೈಡಲ್ಲೇ ಕ್ಯೂ ಮುಗಿದೋಯ್ತು ಅಂತ ನನ್ನ ಅಭಿಪ್ರಾಯ. ಕಮ್ಮಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಶ್ರಾವಣ ಅಲ್ವಾ, ಇರುತ್ತೆ ಕ್ಯೂ ಇದ್ದೇ ಇರುತ್ತೆ. ಯಾವಾಗ ಬಂದರೂ ಐದು ಲೈನು ಫುಲ್ ಆಗಿದ್ದಾವೆ. ಎಷ್ಟು ಅವರ್ ಆಗುತ್ತೆ ನೋಡ್ಬೇಕು. ಚಾಮುಂಡಿ ಕರ್ಕಳ್ಳಿ ದರ್ಶನ ಮಾಡಿ ಅಲ್ಲೂ ರಶೀದೆ ನೋಡಿ. ಇವಾಗ ಆಯಿತು 1 ಅವರ್ ಮೇಲಾಯಿತು ಬರೋಕ್ಕೆ. ದೇವಸ್ಥಾನ ಸುತ್ಕೊಂಡು ಇಲ್ಲಿ ಬರೋದಕ್ಕೆ 1 ಅವರ್ ಮೇಲಾಗೋಯ್ತು. ಎಂಟ್ರೆನ್ಸ್ ಇಷ್ಟೇ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಆದರೂ ಮಾಡ್ತಾಯಿದ್ದೀನಿ ನಾನು. ನೋಡಿ ಸ್ವಾಮಿ ಹೆಂಗೆ ಆವಾಜ್ ಆಗ್ತಾನೆ ಇದೆ. ಪ್ರೋಗ್ರಾಮ ಮುಗೀತು ದರ್ಶನ. ಹೋಗೋಣ ಬನ್ನಿ. 2 ಅವರ್ ದರ್ಶನ ಆಗೋಯ್ತು. ಅವೆಲ್ಲ ನೋಡ್ಕೊಂಡು ಕಾರವಾರ ಪರ್ಸ್ನಲ್ಲ ಬರ್ತಾರಂತವ್ರು. ಆಮೇಲೆ ಬಂತಳ್ಳಿ ಬಜ್ಜಿ ಸಿಗುತ್ತಂತೆ ಮುಂದೆ. ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ತಗೊಂಡೆ ಇಲ್ಲಿ. ಸೂಪರ್ ಬಜ್ಜಿ ನೋಡಿ. ಕಾಫಿ ಕುಡಿಬೇಕು ಅಂದರು ಮಸಾಲ ಸೋಡಾ ಕುಡ್ಕೊಂಡು ಗಾಡಿలో ಕುತ್ಕೊಂಡ್ಬಿಟ್ರೆ. ಎಲ್ಲಿದೆ ನಮ್ಮ ಚಿನ್ನಮರಿ ಮುಂದೆ ಇದ್ದಾಳೆ. ನಮಗೆ ಹೆಸರು ಚಿನ್ನಮರಿ ಅಂತ ಐತಿ ನಮ್ಮ ಕಾರಿಗೆ. ಬ್ಲಾಕ್ ಚಿನ್ನಮರಿ ಅಂತ ಚೆನ್ನಾಗಿದೆ ಹೆಸರು. ಕಾಮೆಂಟಲ್ಲಿ ತಿಳಿಸ್ಕೊಡಿ. ಇಲ್ಲಿ ತಗೊತಾ ಇದ್ದಾರೆ ಫ್ರೆಂಡ್ಸ್ ಟಿಕೆಟ್. ಇಲ್ಲಿ ಎಷ್ಟಣ್ಣ? ಬನ್ನಿ ಫ್ರೆಂಡ್ಸ್ ಹೋಗ್ಬಿಡನ್ರಿ. ಇನ್ನೇನೆಲ್ಲ ದರ್ಶನ ಆಯಿತು, ಟಿಫನ್ ಆಯಿತು, ಕಾಫಿ ಆಯಿತು, ಎಲ್ಲ ಆಯಿತು. ಹೋಗ್ಬಿಟ್ರಿ ಇವಾಗ ಇದೇ ಲಾಸ್ಟು. ಕೈ ಮುಖಂಬಿಡ್ತಾಳ್ರಿ ಫ್ರೆಂಡ್ಸ್. 1 ನಿಮಿಷ ಇಲ್ಲಿ ಹೋಟ್ಲು ಬಂತು. ಕಾಫಿ ಕುಡ್ಕೊಂಡು ಹೋಗ್ತಾ ಇರೋದು. ಬಾಯ್.